ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೂಡಾ ಸೈಟ್ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಮೈಸೂರಿನಲ್ಲಿ ಲೋಕಾಯುಕ್ತ ತನಿಖೆ ಚುರುಕಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯನವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡಿಲ್ಲ ಲೋಕಾಯುಕ್ತ. ಕರೆಸ್ಕೊಳ್ಳೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಆದರೆ ಆಗ್ತಿರುವ ಪ್ರಕ್ರಿಯೆಗಳ ಕ್ರಮವನ್ನ ಗಮನಿಸಿದಾಗ ಸೂಕ್ಷ್ಮವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಿ ಅಂತ ಹೇಳಿರೋದು ಸಿದ್ದರಾಮಯ್ಯನವರ ವಿಚಾರದಲ್ಲಿ. ಅವರ ಪತ್ನಿ ಹೆಸರಲ್ಲಿ ಬಂದ ಕಾಂಪನ್ಸೇಟರಿ ಸೈಟ್ನ ವಿಚಾರದಲ್ಲಿ ಇಲ್ಲಿವರೆಗೂ ಸಿದ್ದರಾಮಯ್ಯನವರಿಗಾಗಲಿ ಅವರ ಕುಟುಂಬಸ್ಥರಿಗಾಗಲಿ ನೋಟಿಸ್ ಹೋಗಿಲ್ಲ. ಆದರೆ ಸ್ಪಾಟ್ ಮಹಜರು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿಕೊಂಡು ಇದೀಗ ಅವರ ಸಮೇತ ಸ್ಪಾಟ್ ಮಹಜರು ಸ್ಥಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464. ಇನ್ಫ್ಯಾಕ್ಟ್ ಈ ಸರ್ವೆ ನಂಬರ್ನ ಜಾಗ ಉಳಿದೇ ಇಲ್ಲ ಅನ್ನೋದು ದೂರುದಾರರ ಆರ್ಗ್ಯುಮೆಂಟ್ ಕೂಡ. ಮೂಡ ವಶಕ್ಕೆ ಪಡೆದಾಗಿದೆ, ಸೈಟ್ ಮಾಡಿ ಬೇರೆಯವರಿಗೆ ಹಂಚಾಗಿದೆ. ಹೀಗಾಗಿ ಕೆಸರೆ ಗ್ರಾಮ ಅಂತ ಹೇಳಿ ಉಳಿದಿಲ್ಲ, ಅದೀಗ ದೇವನೂರು ಬಡಾವಣೆ. ಬಟ್ ಯಟ್ ಆ ಜಾಗದ ಪರಿಶೀಲನೆಗೆ ಮುಂದಾಗಿದೆ ಲೋಕಾಯುಕ್ತ ಸಂಸ್ಥೆ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲೇ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಸ್ಪಿ ಟಿಜೆ ಉದೇಶ್, ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಇದರ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ನೀಡಿದ್ದಾರೆ, ಗಮನಿಸಿ. ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಇಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗ್ತಿದ್ದಂತೆ ನಿನ್ನೆ ರಾತ್ರಿ ಸಿಎಂ ಅವರ ಪತ್ನಿ 14 ಸೈಟ್ಗಳನ್ನು ವಾಪಸ್ ಕೊಡೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ. ನಾನೀಗ ಸದ್ಯ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಇಲ್ಲಿ ನೋಡ್ತಾ ಇರುವಂಥ ಖಾಲಿ ಜಾಗ ಇಲ್ಲಿ ಕಾಣ್ತಾ ಇದೆ. ಇಲ್ಲಿಂದ ಈ ಸ್ಥಳ ಇಲ್ಲಿದೆ. ಈ ಸ್ಥಳದಿಂದಲೂ ಕೂಡ ಸುಮಾರು 3 ಎಕರೆ 16 ಗುಂಟೆ ಜಾಗ ಅಂದರೆ ಲಿಂಗಾಬೀರ್ ಜವರಾ ಅವರಿಗೆ ಸೇರಿದಂತಹ ಜಾಗ ಇದು. ಈಗಾಗಲೇ 2004ರಲ್ಲಿ ಸಿ ಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಒಂದು ಜಾಗವನ್ನು ಖರೀದಿ ಮಾಡಿದರು. ಇದಾದ ನಂತರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ನೀವು ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಏನು ಲೋಕಾಯುಕ್ತ ಎಸ್ ಪಿ ಟಿಜೆ ಉದೇಶ್ ಇರ್ಬೋದು, ಮಾಲ್ತೇಶ್ವರಿ ಡಿವೈಎಸ್ಪಿ ಮಾಲ್ತೇಶ್ವರ್ ಇರ್ಬೋದು, ಪ್ರತಿಯೊಬ್ಬರಲ್ಲೂ ಕೂಡ ಈಗಾಗಲೇ ಸ್ಥಳಕ್ಕೆ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ನಕ್ಷೆಯನ್ನು ಹಿಡಿದು ಈಗಾಗಲೇ ಏನು ಈ ಜಾಗದ ನಕ್ಷೆಯಲ್ಲಿ ಈ ಹಿಂದೆ ಯಾವೆಲ್ಲ ನಿವೇಶನಗಳಿತ್ತು, ಜೊತೆಗೆ ಯಾವಾಗ ಲೇಔಟ್ ಫಾರ್ಮೇಷನ್ ಆಯಿತು, ಪ್ರತಿಯೊಂದನ್ನು ಕೂಡ ನಕ್ಷೆ ಹಿಡಿದು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸ್ಥಳಕ್ಕೆ ಕರ್ಕೊಂಡ್ಬಂದಿರೋ ಕಾರಣಕ್ಕಾಗಿ ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾರೆ. ಇಲ್ಲೇ ಎಲ್ಲವನ್ನೂ ಕೂಡ ಏನೋ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ತದನಂತರದಲ್ಲಿ ಒಂದಷ್ಟು ಅವ್ರು ಹೇಳುವಂಥ ಅವ್ರು ಯಾವ ರೀತಿಯಾದಂತಹ ಆನ್ಸರನ್ನು ಕೊಡ್ತಾರೆ, ಪ್ರತಿಯೊಂದನ್ನು ಕೂಡ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಡ್ತಾರೆ. ಸೊ ಹೀಗಾಗಿ ಇವತ್ತಿನಿಂದ ಎಫ್ಐಆರ್ ದಾಖಲಾದ ಸಿ ಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇವತ್ತಿನಿಂದ ತನಿಖೆ ಸಾಕಷ್ಟು ಚುರುಕುಗೊಳ್ತಾ ಇದೆ. ಈಗಾಗಲೇ ನೋಡ್ತಾ ಇರ್ಬೋದು, ಸಾಕಷ್ಟು ಸುಮಾರು 5 ಕಾರುಗಳಲ್ಲಿ ಬಂದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಈ ಒಂದು ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಿ ಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳು, ಜೊತೆಗೆ ಮೂಡಾದಲ್ಲಿ ನಡೆದಿರುವಂತಹ ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ಸಾಕಷ್ಟು ದಾಖಲಾತಿಗಳ ಕೊಟ್ಟಿದ್ದಾರೆ. ಈಗಾಗಲೇ ಮತ್ತೊಂದು ವಿಷಯ ಕಾಣ್ತಾ ಇರ್ಬೋದು. ಈಗಾಗಲೇ ಡಿವೈಎಸ್ಪಿ ಮಾಲ್ತೇಶ್ ಅವರು ಕೂಡ ಏನೊಂದು ಈ ಒಂದು ಲ್ಯಾಂಡನ್ನು ಯಾವೆಲ್ಲ ಅಂದರೆ ಎಷ್ಟು ಡೈಮೆನ್ಷನ್ ಇದೆ ಎಲ್ಲವನ್ನು ಕೂಡ ಅಳತೆ ಮಾಡೋದಕ್ಕೆ ಸಾಕಷ್ಟು ಯಂತ್ರಗಳನ್ನು ತೆಗೆದುಕೊಂಡು ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿಂದ ಸುಮಾರು ಸರ್ವೆ ನಂಬರ್ 464 ಇಲ್ಲಿಂದ ಸುಮಾರು ಅಲ್ಲಿ ಪಾರ್ಕ್ ಎಲ್ಲ ಬರುತ್ತೆ, ರಸ್ತೆಗಳಲ್ಲಿದೆ, ಎಲ್ಲವೂ ಕೂಡ ಆಗಿದೆ. ಜೊತೆಗೆ ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಖಾಲಿ ನಿವೇಶನಗಳಿದೆ. ಈಗಿರುವಂತಹ ಸಂದರ್ಭದಲ್ಲಿ ಈ ಜಾಗವನ್ನು ಬಿಟ್ಟು ಬೇರೆ ಜಾಗಗಳಲ್ಲಿ ಅಂದರೆ ವಿಜಯನಗರ 3rd ಸ್ಟ್ರೀಟ್ ಮತ್ತು 4th ಸ್ಟ್ರೀಟ್ಗಳಲ್ಲಿ 14 ಸೈಟ್ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತದೆ. ಸೊ ಹೀಗಾಗಿ ಇವತ್ತಿನಿಂದ ವಿಚಾರಣೆ ಕೂಡ ಆರಂಭ ಆಗ್ತಾ ಇದೆ. ನಿನ್ನೆ ರಾತ್ರಿ ಏನೋ 14 ಸೈಟ್ಗಳನ್ನು ವಾಪಸ್ ಕೊಟ್ಟರ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಜೊತೆಗೆ 14 ಸೈಟ್ ವಾಪಸ್ ಕೊಡ್ತಿದ್ದಾಗೆ ಸಿ ಎಂ ಅವರು ಸೇಫ್ ಆಗ್ತಾರಾ, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡ್ತಾರೆ, ಅದರ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಕೆಸರೆ ಗ್ರಾಮ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೂಡಾ ಸೈಟ್ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಮೈಸೂರಿನಲ್ಲಿ ಲೋಕಾಯುಕ್ತ ತನಿಖೆ ಚುರುಕಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯನವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡಿಲ್ಲ ಲೋಕಾಯುಕ್ತ. ಕರೆಸ್ಕೊಳ್ಳೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ.
ಆದರೆ ಆಗ್ತಿರುವ ಪ್ರಕ್ರಿಯೆಗಳ ಕ್ರಮವನ್ನ ಗಮನಿಸಿದಾಗ ಸೂಕ್ಷ್ಮವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಿ ಅಂತ ಹೇಳಿರೋದು ಸಿದ್ದರಾಮಯ್ಯನವರ ವಿಚಾರದಲ್ಲಿ. ಅವರ ಪತ್ನಿ ಹೆಸರಲ್ಲಿ ಬಂದ ಕಾಂಪನ್ಸೇಟರಿ ಸೈಟ್ನ ವಿಚಾರದಲ್ಲಿ ಇಲ್ಲಿವರೆಗೂ ಸಿದ್ದರಾಮಯ್ಯನವರಿಗಾಗಲಿ ಅವರ ಕುಟುಂಬಸ್ಥರಿಗಾಗಲಿ ನೋಟಿಸ್ ಹೋಗಿಲ್ಲ. ಆದರೆ ಸ್ಪಾಟ್ ಮಹಜರು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿಕೊಂಡು ಇದೀಗ ಅವರ ಸಮೇತ ಸ್ಪಾಟ್ ಮಹಜರು ಸ್ಥಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464. ಇನ್ಫ್ಯಾಕ್ಟ್ ಈ ಸರ್ವೆ ನಂಬರ್ನ ಜಾಗ ಉಳಿದೇ ಇಲ್ಲ ಅನ್ನೋದು ದೂರುದಾರರ ಆರ್ಗ್ಯುಮೆಂಟ್ ಕೂಡ. ಮೂಡ ವಶಕ್ಕೆ ಪಡೆದಾಗಿದೆ, ಸೈಟ್ ಮಾಡಿ ಬೇರೆಯವರಿಗೆ ಹಂಚಾಗಿದೆ. ಹೀಗಾಗಿ ಕೆಸರೆ ಗ್ರಾಮ ಅಂತ ಹೇಳಿ ಉಳಿದಿಲ್ಲ, ಅದೀಗ ದೇವನೂರು ಬಡಾವಣೆ. ಬಟ್ ಯಟ್ ಆ ಜಾಗದ ಪರಿಶೀಲನೆಗೆ ಮುಂದಾಗಿದೆ ಲೋಕಾಯುಕ್ತ ಸಂಸ್ಥೆ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲೇ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಸ್ಪಿ ಟಿಜೆ ಉದೇಶ್, ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಇದರ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ನೀಡಿದ್ದಾರೆ, ಗಮನಿಸಿ. ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಇಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗ್ತಿದ್ದಂತೆ ನಿನ್ನೆ ರಾತ್ರಿ ಸಿಎಂ ಅವರ ಪತ್ನಿ 14 ಸೈಟ್ಗಳನ್ನು ವಾಪಸ್ ಕೊಡೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ. ನಾನೀಗ ಸದ್ಯ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಇಲ್ಲಿ ನೋಡ್ತಾ ಇರುವಂಥ ಖಾಲಿ ಜಾಗ ಇಲ್ಲಿ ಕಾಣ್ತಾ ಇದೆ. ಇಲ್ಲಿಂದ ಈ ಸ್ಥಳ ಏನಿದೆ, ಈ ಸ್ಥಳದಿಂದಲೂ ಕೂಡ ಸುಮಾರು 3 ಎಕರೆ 16 ಗುಂಟೆ ಜಾಗ ಅಂದರೆ ಲಿಂಗಾಬಿ ಜವರ ಅವರಿಗೆ ಸೇರಿದಂತಹ ಜಾಗ ಇದು. ಈಗಾಗಲೇ 2004ರಲ್ಲಿ ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಒಂದು ಜಾಗವನ್ನು ಖರೀದಿ ಮಾಡಿದರು. ಇದಾದ ನಂತರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ನೀವು ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಏನು ಲೋಕಾಯುಕ್ತ ಎಸ್ ಪಿ ಟಿಜೆ ಉದೇಶ್ ಇರ್ಬೋದು, ಮಾಲ್ತೇಶ್ವರಿ ಡಿವೈಎಸ್ಪಿ ಮಾಲ್ತೇಶ್ವರ್ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ನಕ್ಷೆಯನ್ನು ಹಿಡಿದು ಈಗಾಗಲೇ ಏನು ಈ ಜಾಗದ ನಕ್ಷೆಯಲ್ಲಿ ಈ ಹಿಂದೆ ಯಾವೆಲ್ಲ ನಿವೇಶನಗಳಿತ್ತು, ಜೊತೆಗೆ ಯಾವಾಗ ಲೇಔಟ್ ಫಾರ್ಮೇಷನ್ ಆಯಿತು, ಪ್ರತಿಯೊಂದನ್ನು ಕೂಡ ನಕ್ಷೆ ಹಿಡಿದು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸ್ಥಳಕ್ಕೆ ಕರ್ಕೊಂಡ್ಬಂದಿರೋ ಕಾರಣಕ್ಕಾಗಿ ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾರೆ. ಇಲ್ಲೇ ಎಲ್ಲವನ್ನೂ ಕೂಡ ಏನೋ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ತದನಂತರದಲ್ಲಿ ಒಂದಷ್ಟು ಅವ್ರು ಹೇಳುವಂಥ ಅವ್ರು ಯಾವ ರೀತಿಯಾದಂತಹ ಆನ್ಸರನ್ನು ಕೊಡ್ತಾರೆ, ಪ್ರತಿಯೊಂದನ್ನು ಕೂಡ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಡ್ತಾರೆ. ಸೊ ಹೀಗಾಗಿ ಇವತ್ತಿನಿಂದ FIR ದಾಖಲಾದ ಸಿಎಂ ವಿರುದ್ಧ FIR ದಾಖಲಾಗಿದೆ. ಇವತ್ತಿನಿಂದ ತನಿಖೆ ಸಾಕಷ್ಟು ಚುರುಕುಗೊಳ್ತಾ ಇದೆ. ಈಗಾಗಲೇ ನೋಡ್ತಾ ಇರ್ಬೋದು, ಸಾಕಷ್ಟು ಸುಮಾರು 5 ಕಾರುಗಳಲ್ಲಿ ಬಂದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಈ ಒಂದು ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳು, ಜೊತೆಗೆ ಮೂಡಾದಲ್ಲಿ ನಡೆದಿರುವಂತಹ ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ಸಾಕಷ್ಟು ದಾಖಲಾತಿಗಳ ಕೊಟ್ಟಿದ್ದಾರೆ. ಈಗಾಗಲೇ ಮತ್ತೊಂದು ವಿಷಯ ಕಾಣ್ತಾ ಇರ್ಬೋದು. ಈಗಾಗಲೇ ಡಿವೈಎಸ್ಪಿ ಮಾಲ್ತೇಶ್ ಅವರು ಕೂಡ ಏನೊಂದು ಈ ಒಂದು ಲ್ಯಾಂಡನ್ನು ಯಾವೆಲ್ಲ ಅಂದರೆ ಎಷ್ಟು ಡೈಮೆನ್ಷನ್ ಇದೆ ಎಲ್ಲವನ್ನು ಕೂಡ ಅಳತೆ ಮಾಡೋದಕ್ಕೆ ಸಾಕಷ್ಟು ಯಂತ್ರಗಳನ್ನು ತೆಗೆದುಕೊಂಡು ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿಂದ ಸುಮಾರು ಸರ್ವೆ ನಂಬರ್ 464 ಇಲ್ಲಿಂದ ಸುಮಾರು ಅಲ್ಲಿ ಪಾರ್ಕ್ ಎಲ್ಲ ಬರುತ್ತೆ, ರಸ್ತೆಗಳೇನಿದೆ ಎಲ್ಲವೂ ಕೂಡ ಆಗಿದೆ. ಜೊತೆಗೆ ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಖಾಲಿ ನಿವೇಶನಗಳಿದೆ. ಈಗಿರುವಂತಹ ಸಂದರ್ಭದಲ್ಲಿ ಈ ಜಾಗವನ್ನು ಬಿಟ್ಟು ಬೇರೆ ಜಾಗಗಳಲ್ಲಿ ಅಂದರೆ ವಿಜಯನಗರ 3rd ಸ್ಟ್ರೀಟ್ ಮತ್ತು 4th ಸ್ಟ್ರೀಟ್ಗಳಲ್ಲಿ 14 ಸೈಟ್ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತದೆ. ಸೊ ಹೀಗಾಗಿ ಇವತ್ತಿನಿಂದ ವಿಚಾರಣೆ ಕೂಡ ಆರಂಭ ಆಗ್ತಾ ಇದೆ. ನಿನ್ನೆ ರಾತ್ರಿ ಏನು 14 ಸೈಟ್ಗಳನ್ನು ವಾಪಸ್ ಕೊಟ್ಟರ ಕಾರಣಕ್ಕಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಜೊತೆಗೆ 14 ಸೈಟ್ ವಾಪಸ್ ಕೊಡ್ತಿದ್ದಾಗೆ ಸಿಎಂ ಅವರು ಸೇಫ್ ಆಗ್ತಾರಾ, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡ್ತಾರೆ, ಅದರ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಕೆಸರೆ ಗ್ರಾಮ.